ಹೇ ಗೈಸ್, ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. BPL ಪಡಿತರ ಚೀಟಿ ಹೊಂದಿರೋರಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. 8 ತಿಂಗಳಿಂದ ಎಲ್ಲರೂ ಕಾಯುತ್ತಿದ್ದ ಇಂದಿರಾ ಕಿಟ್ ಬಗ್ಗೆ ನಿಮಗೆ ಹೊಸ ಮಾಹಿತಿ ಸಿಕ್ಕಿದೆ. ಅಷ್ಟೇ ಅಲ್ಲ, BPL ಕಾರ್ಡ್ ಏನಾದರೂ ರದ್ದಾಗ್ತಾ ಇದೆಯಾ ಅಥವಾ APL ಕಾರ್ಡ್ಗೆ ಪರಿವರ್ತನೆ ಆಗ್ತಾ ಇದೆಯಾ, ಈ ಎರಡು ವಿಷಯಗಳ ಬಗ್ಗೆ ಆಹಾರ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ. ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿ ನಿಮಗೆ ಎಲ್ಲ ಅಪ್ಡೇಟ್ಸ್ ಈ ಚಾನಲಲ್ಲಿ ಸಿಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು ಇಂದಿರಾ ಕಿಟ್ ಬಗ್ಗೆ ಮಾತಾಡೋಣ. ಕಳೆದ ಹಲವಾರು ತಿಂಗಳಿಂದ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳ್ಳದ ಕಾರಣ ಇಂದಿರಾ ಕಿಟ್ ವಿತರಣೆ ಆರಂಭ ಆಗಿಲ್ಲ ಅಂತ ಹೇಳಿದ್ದಾರೆ. ಈಗ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದ್ದು ಮುಂದಿನ 1 ರಿಂದ 2 ತಿಂಗಳ ಒಳಗೆ ಇಂದಿರಾ ಕಿಟ್ ವಿತರಣೆ ಆರಂಭ ಆಗುವ ಸಾಧ್ಯತೆ ಇದೆ. ಈ ಕಿಟ್ಟಿನಲ್ಲಿ ನಿಮಗೆ ತೊಗರಿಬೇಳೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ಇನ್ನಿತರ ವಸ್ತುಗಳನ್ನು, ಅಗತ್ಯ ಇರುವ ವಸ್ತುಗಳನ್ನು ಇದರಲ್ಲಿ ಕೊಡ್ತಾರೆ ಅಂತ ಅವರು ಹೇಳಿದ್ದಾರೆ. ಹೆಚ್ಚುವರಿ ಅಕ್ಕಿಯ ಬದಲಾಗಿ ಪೌಷ್ಟಿಕ ಆಹಾರ ಸಾಮಗ್ರಿಗಳನ್ನು ನೀಡುವ ಯೋಜನೆ ಸರ್ಕಾರದ ಮುಂದೆ ಇದೆ. ಇದೀಗ ಮತ್ತೊಂದು ಪ್ರಮುಖ ವಿಷಯ ಏನಂದರೆ, ಅನೇಕ ಜನರಲ್ಲಿ ಒಂದು ಪ್ರಶ್ನೆ ಇದೆ. BPL ಕಾರ್ಡ್ ಏನಾದರೂ ರದ್ದು ಮಾಡ್ತಾರಾ ಅಥವಾ ಯಾವ ರೀತಿ ಅದನ್ನು ಮುಂದೆ ಪ್ರೊಸೆಸ್ ಮಾಡ್ತಾರೆ ಅಂತ ಕೇಳಿದರೆ, ಆಹಾರ ಸಚಿವರು ಏನು ಸ್ಪಷ್ಟನೆ ನೀಡಿದ್ದಾರೆ ಅಂದರೆ, ನಿಮ್ಮ BPL ಕಾರ್ಡ್ ನೇರವಾಗಿ ರದ್ದು ಮಾಡುವ ಕೆಲಸ ನಡೆಯುತ್ತಿಲ್ಲ. ಬದಲಾಗಿ ಅರ್ಹತೆ ಇಲ್ಲದವರ ಕಾರ್ಡ್ಗಳನ್ನು ಏನು ಮಾಡ್ತಾರೆ ಅಂದರೆ ಪರಿಶೀಲಿಸಿ ಬೇಕಾದರೆ APLಗೆ ಪರಿವರ್ತನೆ ಮಾಡಿ ಕೊಡ್ತಾರೆ. ಸೊ ಆ ಪ್ರಕ್ರಿಯೆ ಇವಾಗ ನಡೀತಾ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ 3 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳ ಪರಿಶೀಲನೆ ಪೂರ್ಣಗೊಂಡಿದ್ದು, ಉಳಿದ ಕಾರ್ಡ್ಗಳ ಪರಿಶೀಲನೆಯು ಮುಂದಿನ ಕೆಲವು ತಿಂಗಳಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇವಾಗ KH ಮುನಿಯಪ್ಪ ಅವರು, ಆಹಾರ ಸಚಿವರು, ಅವರು ಏನು ಹೇಳಿದ್ರಂತ ವಿಡಿಯೋನ ಪ್ಲೇ ಮಾಡ್ತೀನಿ. ಆ ವಿಡಿಯೋ ನೋಡಿ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಸಿಗುತ್ತೆ. 7,72,000 ಕಾರ್ಡನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ ಅವರಷ್ಟೇ. ನಾವು ರದ್ದಿನ್ನೂ ಮಾಡಿಲ್ಲ. ನಾವು ಅದನ್ನು ಕೂಡ ಪರಿಷ್ಕರಣೆ ಮಾಡಿ ಅವರ BPLಗೆ ಸಂಬಂಧ ಇದೆಯಾ ಅಥವಾ APLಗೆ ಸಂಬಂಧ ಇದೆಯಾ ಅಂತ ಈಗ 50% ಕಾರ್ಡ್ಗಳಿಂದ 3 ಲಕ್ಷಕ್ಕಿಂತ ಜಾಸ್ತಿ ಕಾರ್ಡನ್ನು ಪರಿಷ್ಕರಣೆ ಮಾಡಿದ್ದೀವಿ. ಅದರಲ್ಲಿ ಏನು ಹೆಚ್ಚಿಗೆ ಸಿಕ್ಕಿಲ್ಲ. ಇನ್ನು ಉಳಿದಂಥ ಕಾರ್ಡ್ಗಳನ್ನು ವಿತಿನ್ 1 ಮಂತ್ ಅಥವಾ 2 ಮಂತ್ಸಲ್ಲಿ ಮಾಡಿಬಿಡ್ತೀವಿ. ಎಷ್ಟು BPL ಇರ್ತದೆ BPL ಉಡಿಸ್ತೀವಿ. ಆ ಗೈಡ್ಲೈನ್ಸ್ಗೆ ಒಳಪಟ್ಟಿರೋದನ್ನ ತೊಂದರೆ ಇಲ್ಲ. ಗೈಡ್ಲೈನ್ಸ್ಗಿಂತ ಮೀರಿ ಅವರಿದ್ದರೆ ಅವ್ರನ್ನ APLಗೆ ಶಿಫ್ಟ್ ಮಾಡ್ತೀವಿ. ಆಡಳಿತ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇದರಲ್ಲಿ ಒಂದು ಕೊಟ್ಟಿದ್ದಾರೆ. 2.5-3 ಲಕ್ಷ ಆದಾಯ ಮಿತಿ ಇಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಅದಿನ್ನೂ ಚರ್ಚೆಯಲ್ಲಿದೆ. ಅದು ನಾನು ಮುಂದೆ ಕ್ಯಾಬಿನೆಟ್ ಮುಂದೆ ತಗೊಂಡೋಗಿ ಅದರದ್ದೊಂದು ತೀರ್ಮಾನ ತಗೋಬೇಕು. ಯಾಕಂದರೆ ಕೂಲಿವನ್ನು ಕೂಡ 1 ಲಕ್ಷಕ್ಕೆ ಮೇಲೆ ಬರ್ತಾ ಇದೆ. ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಅವ್ರಿಗೂ ಹೇಳಿದ್ದೀವಿ ಅದನ್ನು ಯಾವ ರೀತಿ ತೆಗಿಬೇಕು. ಯಾರು ಸಾಮಾನ್ಯ ಬಿಲೋ ಪಾವರ್ಟಿ ಲೈನ್ ಇರೋರು ಮನೆ ಕಟ್ಟೋದಕ್ಕೆ ಸಾಲ ತಗೊಂಡಿದ್ರೆ ಅದನ್ನು ಯಾವ ರೀತಿ ಎಕ್ಸಂಪ್ಷನ್ ಮಾಡಬೇಕು ಅನ್ನೋ ವಿಷಯನೂ ಕೂಡ ಚರ್ಚೆ ಆಗಿದೆ. ಅಕ್ಕಿಯನ್ನು ಬಳಸೋದು ಕಡಿಮೆ ಇದೆ, ಜೋಳ ಹೆಚ್ಚಿಗೆ ಬಳಸ್ತಾರೆ, ಬಹಳ ಕಡಿಮೆ. ಆದರೂ ಕೂಡ ಕಾನೂನುಬದ್ಧವಾಗಿ ನಾವು ಕೊಡಬೇಕು, ಅಕ್ಕಿ ಕೊಡ್ತಾ ಇದ್ದೀವಿ. ಅದು ಅನಿವಾರ್ಯವಾಗಿ ಹೋಗ್ತಾ ಇದೆ. ಅದಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಅದಕ್ಕೆ ಬದಲಾಗಿ ಪೌಷ್ಟಿಕ ಆಹಾರವನ್ನು ಕೊಟ್ಟು ಫುಡ್ ಕಿಟ್ಟನ್ನು ಕೊಡೋದು ಅಂಥೇಳಿ ತೀರ್ಮಾನ ಮಾಡಿ ಇಂದಿರಾ ಕಿಟ್ ಕೊಡೋದನ್ನು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ಫೈನಲ್ ಹಂತದಲ್ಲಿದೆ. ಟೆಂಡರ್ ಫೈನಲ್ ಬಂದಿದೆ. ಆದಷ್ಟು ಬೇಗ. ಓಕೆ ಫ್ರೆಂಡ್ಸ್, ಈ ವಿಡಿಯೋಲಿ ಇಷ್ಟೇ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬಾಯ್ ಬಾಯ್.